ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 132. ಮೊದಲು ಕಾವ್ಯಾಳ ಮೇಲೆ ಕೋಪ ಬಂದಿತ್ತು, ಆದರೆ ಮರುಕ್ಷಣವೇ ಅವನ ಆಕ್ರೋಶವು ಅಪರಾಧಿ ಮನೋಭಾವವಾಗಿ ಬದಲಾಯಿತು. ಶವರ್ ಆಫ್ ಮಾಡಿ ಕನ್ನಡಿಯ ಮುಂದೆ ಬಂದು ನಿಂತನು. ಕನ್ನಡಿಯಲ್ಲಿ ಕಂಡ ತನ್ನ ಪ್ರತಿಬಿಂಬವನ್ನು ನೋಡಿ ಅವನ ಒಳ ಮನಸ್ಸು ಅವನನ್ನು ಪ್ರಶ್ನಿಸಲು ಶುರು ಮಾಡಿತು. ವಿಕ್ರಮ್, ನಿನಗೆ ಏನಾಯಿತು? ಬುದ್ಧಿ ಇಲ್ವಾ ನಿನಗೆ? ಯಾವಾಗಲೂ ನೀನು ಹೀಗೆ ತಾಳ್ಮೆ ಕಳೆದುಕೊಳ್ಳುತ್ತಿರಲಿಲ್ಲವಲ್ಲ. ಇವತ್ತು ಯಾಕೆ ಅವಳ ಹತ್ತಿರ ಹೋಗಿ ಹೀಗೆಲ್ಲ ಖಾಸಗಿಯಾಗಿ ಮಾತನಾಡಿ ಅವಳನ್ನು ಎದುರಿಸಿದೆ? ಇನ್ನು ಸಂಪೂರ್ಣವಾಗಿ ನಿಮ್ಮಿಬ್ಬರ ನಡುವೆ ಯಾವುದೇ ತಿಳುವಳಿಕೆ ಇಲ್ಲ. ಅದು ಅಲ್ಲದೆ ಮದುವೆಯಾಗಿದ್ದರೂ ಪರಿಸ್ಥಿತಿಯ ಕಾರಣದಿಂದ ಬೇರೆ ಬೇರೆಯಾಗಿ ಇದ್ದೀರಾ. ಈ ಸಮಯದಲ್ಲಿ ಅವಳ ಹತ್ತಿರ ಹೋಗಿ ಇದೆಲ್ಲ ಮಾತನಾಡುವುದು ತುಂಬ ತಪ್ಪು ವಿಕ್ರಮ್. ನಿನ್ನನ್ನು ತುಂಬ ಕೇವಲವಾಗಿ ಒಂದು ಮೃಗದ ಹಾಗೆ ಅಂದುಕೊಂಡು ಬಿಟ್ಲು ಕಣೋ ಅವಳು. ಇನ್ಮೇಲೆ ಆದಷ್ಟು ಅವಳ ಹತ್ತಿರ ಮಾತನಾಡುವುದನ್ನು ಕಡಿಮೆ ಮಾಡು, ಅವಾಯ್ಡ್ ಮಾಡು ಅನ್ನುತ್ತಾ ಆ ಆತಂಕ ಮತ್ತು ಅವಮಾನ ಬೆರೆತ ಅಪರಾಧಿ ಮನೋಭಾವ ಅವನನ್ನು ಕೊಂದು ಹಾಕುತ್ತಿತ್ತು. ಸ್ನಾನದ ಕೋಣೆಯಿಂದ ಹೊರಬಂದವನು ತನ್ನ ತಲೆಯನ್ನು ಕೂಡ ಒರೆಸಿಕೊಳ್ಳಲಿಲ್ಲ. ತಲೆ ಕೂದಲಿನಿಂದ ಉದುರಿದ ನೀರಿನ ಹನಿಗಳು ಅವನ ಎದೆಯ ಮೇಲೆ ಹರಿಯುತ್ತಿರಲು ಸೊಂಟಕ್ಕೆ ಕೇವಲ ಒಂದು ಟವಲ್ ಮಾತ್ರ ಕಟ್ಟಿಕೊಂಡು ಹಾಗೆಯೇ ಬಂದು ಹಾಸಿಗೆಯ ಮೇಲೆ ವಾಲಿದನು. ಕಣ್ಣು ಮುಚ್ಚಿದರೂ ಕಾವ್ಯಾಳ ಆ ಕೋಪದ ಧ್ವನಿ ಮತ್ತು ಅವಳ ಎದರಿದ ಮುಖವೇ ಅವನ ಮನಸ್ಸಿನಲ್ಲಿ ಬಂದು ಅವನನ್ನು ನಿದ್ದೆ ಮಾಡಗೊಡದೆ ಕಾಡಿತು. ಮರುದಿನ ಮುಂಜಾನೆ ಅಲಾರಾಂ ಬಾರಿಸಿದಾಗ 5 ಗಂಟೆಗೆ ಕಣ್ಣು ಬಿಟ್ಟನು ವಿಕ್ರಮ್. ರಾತ್ರಿ ನಡೆದ ಸಮಸ್ಯೆಯ ಗಾಯ ಅವನ ಮುಖದಲ್ಲೂ ಅವನ ಮನಸ್ಸಿನಲ್ಲೂ ಆಳವಾಗಿ ಹಚ್ಚುತ್ತಿತ್ತು. ಒಂದು ರೀತಿಯ ಬಿಗಿತ ಮತ್ತು ಮನಸ್ಸಿನಲ್ಲಿ ಒತ್ತಡ ಆವರಿಸಿರಲು ತನ್ನ ಕೈಗಳನ್ನು ಮೇಲೆ ಎತ್ತಿ ಆಲಸ್ಯ ಮುರಿಯುತ್ತಾ ನಿಧಾನವಾಗಿ ಎದ್ದು ಕುಳಿತನು. ಹತ್ತಿರದಲ್ಲಿದ್ದ ಮೊಬೈಲ್ ಫೋನ್ ಅನ್ನು ನೋಡಿದನು. ಇದರ ಮೇಲೆ ಅವಳಿಗೆ ಕಾಲ್ ಮಾಡಬಾರದು, ತುಂಬ ತಪ್ಪಾಗಿ ಅಂದುಕೊಂಡು ಬಿಟ್ಲು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದೆ ಅತಿಯಾಗಿ ಹಕ್ಕು ಚಲಾಯಿಸಿದ್ದು ನಮ್ದೇ ತಪ್ಪು ಎಂದುಕೊಳ್ಳುತ್ತಾ ಎದ್ದವನು ನೇರವಾಗಿ ಹೋಗಿ ಫ್ರೆಶ್ ಆಗಿ ತನ್ನ ಜಿಮ್ಗೆ ಹೊರಟನು. ಎಂದಿನಂತೆ ಬಾಗಿಲು ತೆರೆದವನಿಗೆ ದೊಡ್ಡ ಆಘಾತ. ಬಣ್ಣ ಬಣ್ಣದ ಕಲರ್ ಪೇಪರ್ಗಳು ಅವನ ಮೇಲೆ ಚಿನ್ನದ ಬಣ್ಣದಲ್ಲಿ ಬಿದ್ದು ಚದುರಿದವು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ವಿಕ್ರಮ್, ಹ್ಯಾಪಿ ಬರ್ಡೇ ಟು ಯು ಎಂದು ಉತ್ಸಾಹದಿಂದ ಹಾಡುತ್ತಾ ತನ್ನ ತಮ್ಮನನ್ನು ಬಿಗಿಯಾಗಿ ತಬ್ಬಿಕೊಂಡನು ಅಥರ್ವ. ಸ್ವಲ್ಪವೂ ತನ್ನ ಅಣ್ಣನನ್ನು ಈ ಸಮಯದಲ್ಲಿ ನಿರೀಕ್ಷಿಸದ ವಿಕ್ರಮ್ನ ಮನಸ್ಸಿನ ತುಂಬ ಒಂದು ರೀತಿಯ ಸಂತೋಷ ಹರಡಿತು. ಅಣ್ಣ, ಐ ಲವ್ ಯು ಸೋ ಮಚ್ ಅಣ್ಣ. ನಾನು ಇದನ್ನು ಸ್ವಲ್ಪವೂ ನಿರೀಕ್ಷಿಸಿರಲೇ ಇಲ್ಲ. ಐ ಮಿಸ್ ಯು ಎಂದನು ವಿಕ್ರಮ್. ಅಥರ್ವ ಅವನ ಮುಖವನ್ನು ನೋಡಿಬಿಟ್ಟು, ಏನಾಯ್ತು ವಿಕ್ರಮ್? ನಿನ್ನ ಬರ್ತ್ಡೇ ಪ್ರತಿ ವರ್ಷವೂ ನೈಟ್ 12 ಗಂಟೆಗೆಲ್ಲ ಫ್ರೆಂಡ್ಸ್ ಜೊತೆ ಸಖತ್ ಜಾಲಿಯಾಗಿ ಎಂಜಾಯ್ ಮಾಡ್ತಿದ್ದೆ. ನೈಟ್ ನೀನು ಎಲ್ಲಿಗೂ ಹೋಗಲಿಲ್ವಾ? ನಿನ್ನ ಸ್ಟೇಟಸ್ನಲ್ಲಿ ಕೂಡ ನಾನು ನೋಡಿದೆ. ನಾವು ಬರುವಾಗ ನೀನು ಸೆಲೆಬ್ರೇಟ್ ಮಾಡಿರ್ತೀಯ ಅಂತ ನಾವು ಅಂದುಕೊಂಡ್ವಿ. ಯಾಕೋ ಫೇಸ್ಬುಕ್ ಇನ್ಸ್ಟಾದಲ್ಲಿ ಕೂಡ ನೀನು ಬರಲೇ ಇಲ್ಲವಲ್ಲ ಎಂದು ಕೇಳಿದನು. ಸಾರಿ ಅಣ್ಣ, ನನ್ನ ಬರ್ತ್ಡೇ ನನಗೆ ಶುದ್ಧವಾಗಿ ನೆನಪಿಲ್ಲ ಎಂದನು ವಿಕ್ರಮ್ ಕಣ್ಣು ತಗ್ಗಿಸಿ. ಆಗ ನಕ್ಷತ್ರ ಕೂಡ ಮುಗುಳ್ನಗುತ್ತಾ ಮುಂದೆ ಬಂದು, ಹ್ಯಾಪಿ ಬರ್ತ್ಡೇ ವಿಕ್ಕಿ ಎಂದು ಕೈ ಕುಲುಕಲು, ಥ್ಯಾಂಕ್ಸ್ ಅತ್ತಿಗೆ ಎಂದನು ವಿಕ್ರಮ್. ತಕ್ಷಣ ಅಥರ್ವ ತನ್ನ ಜೇಬಿನಿಂದ ಒಂದು ವೆಲ್ವೆಟ್ ಬಾಕ್ಸ್ ಓಪನ್ ಮಾಡಿ ಅದರಿಂದ ಒಂದು ಚಿನ್ನದ ಚೈನ್ ತೆಗೆದು ವಿಕ್ರಮ್ ಕುತ್ತಿಗೆಗೆ ಹಾಕಿದನು. ವಿಕ್ರಮ್ ತಟ್ಟನೆ ಅಣ್ಣ ಅತ್ತಿಗೆ ಇಬ್ಬರ ಕಾಲಿಗೂ ಬಿದ್ದು ಆಶೀರ್ವಾದ ಪಡೆದನು. ಚೆನ್ನಾಗಿರು, ಯಾವಾಗಲೂ ನೀನು ಸಂತೋಷವಾಗಿರಬೇಕು ಎಂದನು ಅಥರ್ವ. ಅಯ್ಯೋ ವಿಕ್ಕಿ, ಹೇಳಿ ಎಂದು ಗಾಬರಿಯಿಂದ ಹೇಳಿದಳು ನಕ್ಷತ್ರ. ನಂತರ ವಿಕ್ರಮ್ನನ್ನು ನೋಡಿದ ನಕ್ಷತ್ರ, ನಿಮಗೆ ಇಷ್ಟವಾದ ಇನ್ನೊಂದು ಪ್ರೆಸೆಂಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೇವೆ. ಸರಿ, ಇವತ್ತು ಹೊರಡಿ, ನಾವು ದೇವಸ್ಥಾನಕ್ಕೆ ಹೋಗಿ ಹಾಗೆಯೇ ಕಾವ್ಯಾಳ ಮನೆಯಲ್ಲಿ ಹೋಗಿ ಮಾತನಾಡೋಣ ಎಂದಳು. ಬೇಡ ಅತ್ತಿಗೆ ಎಂದನು ವಿಕ್ರಮ್ ಆತುರವಾಗಿ. ಲೇ ವಿಕ್ರಮ್, ಏನು ಹೇಳ್ತಾ ಇದೀಯಾ? ಯಾಕೋ ಬೇಡ ಅಂತಿದ್ದೀಯಾ? ನಾವು ಹೋಗಿ ಮಾತನಾಡಿ ಎಲ್ಲ ಸಮಾಧಾನ ಮಾಡಿ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಬಂದು ಬಿಡ್ತೀವಿ ಕಣೋ ಎಂದನು ಅಥರ್ವ ತಮ್ಮನ ಮುಖ ನೋಡಿ. ಇಲ್ಲಣ್ಣ, ಈಗ ಬೇಡ.
ಅವತ್ತು ನೀವು ಹೇಳಿದ್ದೇ ನಿಜ. ಕಡ್ಡಾಯವಾಗಿ ಮದುವೆಯಾಗಿ ನೆಮ್ಮದಿಯಾಗಿ ಬಾಳಲು ಸಾಧ್ಯವಿಲ್ಲ. ನಿಜ ತಾನೇ ಅಣ್ಣ? ನಾನು ಕರ್ತವ್ಯಕ್ಕಾಗಿಯೂ ಅವಳು ಕಡ್ಡಾಯಕ್ಕಾಗಿಯೂ ಸೇರಿ ಬದುಕಿದರೆ ಖಂಡಿತ ಆ ಜೀವನ ನೆಮ್ಮದಿಯಾಗಿ ಇರಲ್ಲ. ಮೊದಲು ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತೇವೆ, ಆಮೇಲೆ ಅವರ ಮನೆಯಲ್ಲಿ ಮಾತನಾಡಿಕೊಳ್ಳೋಣ ಎಂದು ಬಹಳ ಸ್ಪಷ್ಟವಾಗಿಯೂ ಅದೇ ಸಮಯದಲ್ಲಿ ಕಣ್ಣೀರು ತುಂಬಿ ಬಂದರೂ ಅದನ್ನು ಹೊರಹಾಕದೆ ನಿಭಾಯಿಸುತ್ತಾ ಮಾತನಾಡಿದನು ವಿಕ್ರಮ್. ಅಥರ್ವ ತಮ್ಮನ ಭುಜ ತಟ್ಟಿ, ಸರಿ ಕಣೋ, ನೀನು ಹೇಳೋದು ಸರಿನೇ. ನೀವಿಬ್ಬರು ಯಾವಾಗ ಒಟ್ಟಾಗಿ ಬಂದು ನಿನ್ನ ಮಾವನ ಮನೆಯಲ್ಲಿ ಮಾತನಾಡಲು ಹೇಳ್ತೀರೋ ಆಗ ನಾವು ಬಂದು ಮಾತನಾಡ್ತೀವಿ ಎಂದನು. ಸರಿ ಅಣ್ಣ, ಅತ್ತಿಗೆ ತುಂಬ ಟಯರ್ಡ್ ಆಗಿದ್ದೀರಾ, ನೀವು ಹೋಗಿ ರೆಸ್ಟ್ ತಗೊಳ್ಳಿ, ನಾನು ಜಿಮ್ನಲ್ಲಿ ವರ್ಕೌಟ್ ಮುಗಿಸಿಕೊಂಡು ಬರ್ತೀನಿ ಎಂದು ಹೇಳಿಬಿಟ್ಟು ಅಲ್ಲಿಂದ ಕದಲಿದನು ವಿಕ್ರಮ್. ನಕ್ಷತ್ರ ಶಾಂತವಾಗಿ ಹೋಗುತ್ತಿರುವ ವಿಕ್ರಮ್ನೊಂದೇ ನೋಡುತ್ತಿರಲು ಅವಳ ಭುಜದ ಮೇಲೆ ಕೈ ಹಾಕಿದ ಅಥರ್ವ, ಏನು ನಕ್ಷತ್ರ, ಯಾಕೆ ವಿಕ್ಕಿಯನ್ನೇ ನೋಡ್ತಾ ಇದೀಯಾ ಎಂದನು. ವಿಕ್ಕಿ ಏನೋ ಸರಿಯಿಲ್ಲ ರೀ ಎಂದು ನಕ್ಷತ್ರ ಹೇಳಲು, ಅರ್ಥವಾಗ್ತಿದೆ ನಕ್ಷತ್ರ, ಅವರಿಬ್ಬರ ನಡುವೆ ಏನೋ ಸಮಸ್ಯೆ ಇರುವಂತಿದೆ. ಅದು ಅಲ್ಲದೆ ವಿಕ್ರಮ್ ಹೇಳುವುದು ಕರೆಕ್ಟ್. ಮೊದಲು ಅವರಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲಿ, ಆಮೇಲೆ ಅವರ ಮದುವೆಯನ್ನು ಗ್ರ್ಯಾಂಡಾಗಿ ಮಾಡಬಹುದು. ಅವರ ಮನೆಯಲ್ಲಿ ಮಾತನಾಡಿ ವಿಕ್ರಮ್ ಮದುವೆಯನ್ನು ತುಂಬ ಚೆನ್ನಾಗಿ ನಡೆಸಬೇಕು ಎಂದನು ಅಥರ್ವ. ಆದರೆ ಇವರು ಹೀಗೆಯೇ ದೂರವಿದ್ದರೆ ಏನಾದರೂ ಜಗಳ ಆಡಿ ಶಾಶ್ವತವಾಗಿ ದೂರಾಗಿ ಬಿಡ್ತಾರೋ ಅಂತ ಅದು ಬೇರೆ ಭಯವಾಗ್ತಿದೆ ಎಂದು ನಕ್ಷತ್ರ ತನ್ನ ಕಳವಳವನ್ನು ಹಂಚಿಕೊಂಡಳು. ಅದು ಬೇರೆ ಯಾರಾದರೂ ಆಗಿದ್ದರೆ ಯೋಚಿಸಬಹುದಿತ್ತು ನಕ್ಷತ್ರ, ಬಟ್ ನಮ್ಮ ವಿಕ್ರಮ್ ಹಾಗೆಲ್ಲ ದೂರ ಹೋಗಲು ಬಿಡಲ್ಲ. ಆ ಹುಡುಗಿಯನ್ನು ಅವನು ತನ್ನ ಕರ್ತವ್ಯವೆಂದು ಭಾವಿಸಿದ್ದಾನೆ, ಅದರಿಂದ ಅವನು ತಪ್ಪಿಸಿಕೊಳ್ಳಲ್ಲ. ಇಬ್ಬರಿಗೂ ನಿಜವಾದ ಪ್ರೀತಿ ಬಂದಾಗ ಎಲ್ಲ ಸರಿಯಾಗಿ ಬಿಡುತ್ತೆ. ಸರಿ, ನಾವು ಹೋಗಿ ಸ್ನಾನ ಮಾಡಿ ಫ್ರೆಶ್ ಆಗೋಣ, ಆಮೇಲೆ ಇವತ್ತು ಆಫೀಸ್ಗೆ ಹೋಗಬೇಕು. ಮೇಡಮ್ ಬರ್ತೀರಾ ಇಲ್ಲ ರೆಸ್ಟ್ ತಗೊಳ್ತೀರಾ ಎಂದು ಅಥರ್ವ ತಮಾಷೆಯಾಗಿ ಕೇಳಿದನು. ನಾನು ಅಥರ್ವ ಸರ್ ಹೆಂಡತಿಯಾಗಿದ್ದರೂ ಆಫೀಸ್ನಲ್ಲಿ ಪರ್ಸನಲ್ ಅಸಿಸ್ಟೆಂಟ್ ತಾನೆ, ಸೊ ಕರ್ತವ್ಯದಲ್ಲಿ ನಾನು ಕರೆಕ್ಟಾಗಿ ಇರ್ತೀನಿ ಎಂದು ನಕ್ಷತ್ರ ಸೆಲ್ಯೂಟ್ ಹೊಡೆಯಲು, ಸೂಪರ್ ಕಣೆ ಚಿನ್ನ. ಸರಿ, ಈವ್ನಿಂಗ್ ವಿಕ್ರಮ್ ಬರ್ತ್ಡೇ ಪಾರ್ಟಿಯನ್ನು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡಬೇಕು. ಸೊ ಅದಕ್ಕಿರುವ ಎಲ್ಲ ಅರೇಂಜ್ಮೆಂಟ್ಸ್ ಮಾಡೋಕ್ಕೆ ನಾನು ಕಾರ್ತಿಕ್ ಹತ್ತಿರ ಹೇಳಿದ್ದೀನಿ. ವಿಕ್ರಮ್ ಸ್ನಾನ ಮಾಡಿಕೊಂಡು ಬಂದ ಮೇಲೆ ದೇವರಿಗೆ ನಮಸ್ಕರಿಸಿ ಅಮ್ಮನ ಹತ್ತಿರ ಆಶೀರ್ವಾದ ಪಡೆಯಲಿ. ಇವತ್ತು ಅವನಿಗೆ ಲೀವ್ ಕೊಟ್ಟು ಬಿಡೋಣ, ಅವನು ಹೆಂಡತಿಯನ್ನು ಕರೆದುಕೊಂಡು ಎಲ್ಲಿಗಾದರೂ ಹೋಗಿ ಬರಲಿ. ಅವರಿಬ್ಬರ ನಡುವೆ ಸಮಸ್ಯೆಯೇ ಇದ್ದರೂ ಆಗಾಗ ಭೇಟಿಯಾಗಿ ಮಾತನಾಡಿಕೊಂಡರೆ ಎಲ್ಲ ಸರಿಯಾಗಿ ಬಿಡುತ್ತೆ ಎಂದನು ಅಥರ್ವ. ಸರಿ ಎಂದು ಹೇಳಿದ ನಕ್ಷತ್ರ, ಬನ್ನಿ ರೂಮ್ಗೆ ಹೋಗೋಣ ಎಂದು ಅವನನ್ನು ಕರೆದುಕೊಂಡು ಹೋದಳು. ಇದೆಲ್ಲವನ್ನು ಅಡಗಿದ್ದು ಕದ್ದಾಲಿಸುತ್ತಿದ್ದ ಯಾಶಿಕಾಳಿಗೆ ಒಂದು ಕೀಳು ಐಡಿಯಾ ಹೊಳೆಯಿತು. ಓಹೋ, ಹಾಗಾದರೆ ವಿಕ್ರಮ್ ಮಾವನ ಜೀವನದಲ್ಲಿ ಖಂಡಿತ ಸಮಸ್ಯೆ ಇದೆ. ಖಂಡಿತ ನಾವು ಮಾಡಿದ ಕೆಲಸವನ್ನು ಯುವರಾಜ್ ವಿಕ್ರಮ್ ಮಾವನ ಹತ್ತಿರ ಹೇಳಿರಬೇಕು. ಎಂದಿದ್ದರೂ ಅದು ನಮಗೆ ಅಪಾಯವೇ. ಅಥರ್ವ ಮಾವನನ್ನು ಸಮೀಪಿಸುವುದು ತುಂಬ ಕಷ್ಟ, ಆದರೆ ಅದೇ ವಿಕ್ರಮ್ ಮಾವನನ್ನು ಸಮೀಪಿಸಿದರೆ ಸುಲಭ. ಪಾರ್ಟಿ ಪಬ್ ಅಂತ ಅವರು ಹೋಗುವುದು ಯಾವುದಾದರೂ ಒಂದು ಜಾಗದಲ್ಲಿ ಖಂಡಿತ ಲಾಕ್ ಆಗ್ತಾರೆ. ಅವರು ಒಬ್ಬರೇ ಸಾಕು, ಆಮೇಲೆ ಈ ಮನೆಯನ್ನೇ ಆಡಿಸಬಹುದು. ಕಾವ್ಯ, ನಿಮ್ಮ ರಹಸ್ಯ ಮದುವೆ ಒಂದು ರಹಸ್ಯವಾಗಿಯೇ ಹೋಗಲಿ. ಒಂದೇ ಒಂದು ದಿನ ವಿಕ್ರಮ್ ಮಾವನ ಜೊತೆ ನಾನು ಇದ್ದು ಬಿಟ್ಟರೆ ಸಾಕು, ಆಮೇಲೆ ಅವರು ನನಗೆ ಮಾತ್ರ ಸ್ವಂತ. ಅದು ಇವತ್ತು ನಡಿಬೇಕು. ಖಂಡಿತ ವಿಕ್ರಮ್ ಮಾವ ಅವರ ಫ್ರೆಂಡ್ಸ್ ಜೊತೆ ಇವತ್ತು ಪಾರ್ಟಿ ಪಬ್ ಅಂತ ಎಂಜಾಯ್ ಮಾಡ್ತಾರೆ, ಆಗ ನೋಡಿಕೊಳ್ಳೋಣ ಎಂದು ಕೀಳು ಯೋಜನೆಯೊಂದನ್ನು ಮನಸ್ಸಿನಲ್ಲಿ ಹಾಕಿಕೊಂಡು ಕುತಂತ್ರದ ಮುಗುಳು ನಗೆಯೊಂದಿಗೆ ತನ್ನ ಕೋಣೆಗೆ ಹೋದಳು ಯಾಶಿಕಾ. ಇತ್ತ ಯಾಮಿನಿ ಮನೆಯಲ್ಲಿ ಯಾಮಿನಿ ರಾತ್ರಿಯೆಲ್ಲ ದೀರ್ಘಕಾಲ ನಿದ್ದೆ ಮಾಡದೇ ಇದ್ದವಳು ಮುಂಜಾನೆಯಷ್ಟೇ ಕಣ್ಣು ಮುಚ್ಚಿ ನಿದ್ದೆ ಮಾಡುತ್ತಿದ್ದಳು. ಹಾಸಿಗೆಯಲ್ಲಿ ಕೈಗಳನ್ನು ಮೇಲೆ ಎತ್ತಿ ಆಲಸ್ಯ ಮುರಿಯುತ್ತಾ ಎದ್ದನು ವಿಷ್ಣು ಪ್ರಸಾದ್. ಎದ್ದವನಿಗೆ ಆಘಾತವಾಗಿತ್ತು. ಕಣ್ಣುಗಳನ್ನು ಚೆನ್ನಾಗಿ ಉಜ್ಜಿ ನೋಡಿದನು. ಅದು ಯಾಮಿನಿಯ ಕೋಣೆ ಎಂದು. ನಾನು ಯಾವಾಗ ಇಲ್ಲಿಗೆ ಬಂದೆ ಎಂದು ಯೋಚಿಸಿದವನು ಕೆಳಗೆ ಇಳಿಯೋಣ ಎಂದು ತನ್ನ ಕಾಲುಗಳನ್ನು ಕೆಳಗೆ ಇಡಲು ಹೋಗಲು ಸರಿಯಾಗಿ ಅವನ ಕಾಲಡಿಯಲ್ಲಿ ನೆಲದ ಮೇಲೆ ಮಲಗಿ ನಿದ್ದೆ ಮಾಡುತ್ತಿದ್ದಳು ಯಾಮಿನಿ.
ಗಾಬರಿಯಾಗಿ ವೇಗವಾಗಿ ತನ್ನ ಕಾಲನ್ನು ಹಿಂದಕ್ಕೆ ತೆರೆದುಕೊಂಡನು ವಿಷ್ಣು. ಇವಳು ಯಾಕೆ ಇಲ್ಲಿ ಮಲಗಿದ್ದಾಳೆ? ನಾನು ಬಾರ್ನಿಂದ ಇಲ್ಲಿಗೆ ಏಕೆ ಬಂದೆ? ಒಂದು ವೇಳೆ ಇವಳ ಅಪ್ಪ ಏನಾದರೂ ನೋಡಿಬಿಟ್ಟು ಕರೆದುಕೊಂಡು ಬಂದಿದ್ದಾರೋ ಎಂದು ಯೋಚಿಸಿದವನು 5 ನಿಮಿಷ ಶಾಂತವಾಗಿದ್ದು ಬಿಟ್ಟು ಆಮೇಲೆ ಎದ್ದು ರೆಸ್ಟ್ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಮತ್ತೆ ಬಂದು ಮಂಚದ ಮೇಲೆ ಮಲಗಿದನು. ನೇರವಾಗಿ ಮಲಗಿ ಮೇಲೆ ತಿರುಗುತ್ತಿದ್ದ ಸೀಲಿಂಗ್ ಫ್ಯಾನನ್ನು ದಿಟ್ಟಿಸುತ್ತಿದ್ದವನಿಗೆ ನಾನು ನನ್ನ ಪಾಡಿಗೆ ಕುಡಿದುಬಿಟ್ಟು ಪ್ರಜ್ಞೆ ಇಲ್ಲದೆ ಇದ್ದಾಗ ಹೋದರೆ ಹೋಗಲಿ ತೊಲಗಲಿ ಅಂತ ಬಿಡದೆ ಯಾಕೆ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದರು ಎಂಬ ಯೋಚನೆಯು ಬಂತು. ಆಗ ಅವನ ಫೋನ್ ರಿಂಗ್ ಆಯಿತು. ಏನು ಈ ಟೈಮ್ನಲ್ಲಿ ಕನಿಷ್ಕ ಕಾಲ್ ಮಾಡ್ತಾ ಇದ್ದಾಳೆ ಎಂದು ಯೋಚಿಸುತ್ತಲೇ ಫೋನ್ ಅಟೆಂಡ್ ಮಾಡಿ ಕಿವಿಗೆ ಇಟ್ಟುಕೊಂಡನು. ಏಳು ಕನಿಷ್ಕ ಎಂಬ ಅವನ ಧ್ವನಿ ಕೇಳಿಸಿದೊಡನೆ ಯಾಮಿನಿಗೆ ಎಚ್ಚರವಾಯಿತು. ಅವಳು ನಿಧಾನವಾಗಿ ಕಣ್ಣುಗಳನ್ನು ತೆರೆದಳು. ಮರುಗಡೆಯಲ್ಲಿ ಒಂದು ಪ್ರಸಿದ್ಧ ಹೋಟೆಲ್ ಹೆಸರನ್ನು ಹೇಳಿದ ಕನಿಷ್ಕ, ಇವತ್ತು ಈವ್ನಿಂಗ್ ಒಂದು ಶೋ ಇದೆ, ಖಂಡಿತ ನೀನು ಬರಲೇಬೇಕು ಎಂದಳು. ಕನಿಷ್ಕ, ನನಗೆ ಆಫೀಸ್ನಲ್ಲಿ ಬೇಕಾದಷ್ಟು ಕೆಲಸ ಇದೆ, ನನ್ನ ಕೈಯಲ್ಲಿ ಈವ್ನಿಂಗ್ ಫಂಕ್ಷನ್ಗಳೆಲ್ಲ ಬರೋಕ್ಕೆ ಆಗಲ್ಲ ಎಂದನು ವಿಷ್ಣು ಪ್ರಸಾದ್ ನಿರಾಸಕ್ತಿಯಿಂದ. ಯಾಕೋ ಅಷ್ಟೇನಾ? ಇಲ್ಲಿ ನೋಡು, ಇವತ್ತು ಇದು ತುಂಬ ಮುಖ್ಯವಾದ ಫ್ಯಾಷನ್ ಶೋ, ಅದರಲ್ಲಿ ನಾನು ಮಾಡೆಲಿಂಗ್ ಮಾಡ್ತಾ ಇದ್ದೀನಿ, ನೀನು ಇದ್ದರೆ ನಾನು ತುಂಬ ಸಂತೋಷ ಪಡ್ತೀನಿ, ಪ್ಲೀಸ್ ಕಣೋ ಎಂದು ಅವಳು ಬೇಡಿಕೊಂಡಳು. ವಿಷ್ಣು ಪ್ರಸಾದ್ ಮತ್ತೆ ನಿರಾಕರಿಸಲು ಅವಳು ಮತ್ತೆ ಏನೇನೋ ಹೇಳಿ ಒತ್ತಾಯಿಸಿದಳು. ಓಕೆ, ಎಷ್ಟು ಗಂಟೆಗೆ ಎಂದು ವಿಷ್ಣು ಕೇಳಲು ಈವ್ನಿಂಗ್ 6 ಗಂಟೆಗೆ ಎಂದು ಅವಳು ಉತ್ಸಾಹದಿಂದ ಹೇಳಿದಳು. ಓಕೆ, ನಾನು ಬರ್ತೀನಿ ಎಂದು ಹೇಳಿಬಿಟ್ಟು ಫೋನ್ ಇಟ್ಟನು ವಿಷ್ಣು ಕನಿಷ್ಕಾಳೊಂದಿಗೆ ಅಷ್ಟು ಸಲುಗೆಯಿಂದ ಮತ್ತು ಹಕ್ಕಿನಿಂದ ಮಾತನಾಡಿದ್ದನ್ನು ಕೇಳಿ ಯಾಮಿನಿಯ ಹೃದಯ ಭಾರವಾಯಿತು. ಕಣ್ಣೀರು ತುಂಬಿ ಬರಲು ಅವಳ ಒಳಮನಸ್ಸು ಗಾಯಗೊಂಡಂತೆ ಒದ್ದಾಡಿತು. ಹಾಗಾದರೆ ಅವರಿಬ್ಬರು ಇನ್ನೂ ಮಾತನಾಡಿಕೊಳ್ಳುತ್ತಲೇ ಇದ್ದಾರೆ. ಖಂಡಿತ ಶೀಘ್ರದಲ್ಲೇ ಮದುವೆಯೂ ಆಗುತ್ತಾರೆ. ಯಾಮಿನಿ, ನಿನ್ನ ಮನಸ್ಸಿನಲ್ಲಿ ನೀನು ಅನಗತ್ಯವಾಗಿ ಯಾವುದೇ ನಿರೀಕ್ಷೆಯನ್ನಾಗಲಿ ಆಸೆಯನ್ನಾಗಲಿ ಬೆಳೆಸಿಕೊಳ್ಳಬೇಡ ಎಂದು ತನಗೆ ತಾನೇ ಹೇಳಿಕೊಂಡು ವಿಧಿಯನ್ನು ಅಳೆಯುತ್ತಾ ಆ ತೀವ್ರವಾದ ಮಾನಸಿಕ ನೋವಿನಿಂದ ತನ್ನ ಕಣ್ಣುಗಳನ್ನು ಮುಚ್ಚಿ ಮಲಗಿದ್ದಳು. ವಿಷ್ಣುವಿಗೆ ಅಲ್ಲಿಂದ ತಕ್ಷಣ ಹೊರಡಬೇಕೆನಿಸಿತು. ಅದೇ ಸಮಯದಲ್ಲಿ ತನ್ನ ಮೇಲೆ ಕಾಳಜಿ ತೋರಿದ ಅವಳಿಗೆ ಹೇಳದೆ ಹೋಗಲು ಅವನ ಗಂಡು ಮನಸ್ಸು ಒಪ್ಪಲಿಲ್ಲ. ಸ್ವಲ್ಪ ಸಮಯದ ನಂತರ ಮನಸ್ಸನ್ನು ಸಮಾಧಾನಪಡಿಸಿಕೊಂಡು ನಿಧಾನವಾಗಿ ಎದ್ದು ಕುಳಿತಳು ಯಾಮಿನಿ. ಅವಳು ಎದ್ದಿರುವುದನ್ನು ಗಮನಿಸಿದವನು ಅವಳ ಮುಖವನ್ನು ನೋಡಿ ಗುಡ್ ಮಾರ್ನಿಂಗ್ ಯಾಮಿನಿ ಎಂದನು ಮೆಲುಧ್ವನಿಯಲ್ಲಿ. ಅವನನ್ನು ತಲೆ ಎತ್ತಿ ನೋಡಿದವಳು ತನ್ನ ಭಾವನೆಗಳನ್ನು ಹೊರಹಾಕದೆ ಗುಡ್ ಮಾರ್ನಿಂಗ್ ಎಂದಳು ಬಹಳ ಚುಟುವಾಗಿ. ಸುತ್ತಲಿನ ಪರಿಸರವನ್ನು 1 ನಿಮಿಷ ನೋಡಿದವನು, ಹೌದು, ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದವರು ಯಾರು ಎಂದು ವಿಷ್ಣು ನೇರವಾಗಿ ಕೇಳಿದನು. ನಾನು ಹಾಸ್ಪಿಟಲ್ ಚೆಕಪ್ಗೆ ಹೋಗಿ ಬರುತ್ತಿದ್ದೆ, ಆಗಲೇ ನೀವು ರಸ್ತೆಯ ಬದಿಯಲ್ಲಿ ಎಂದು ಅವನ ಪರಿಸ್ಥಿತಿಯನ್ನು ಹೇಳಲು ಹಿಂಜರಿದವಳು ತಟ್ಟನೆ ಮಾತು ಬದಲಾಯಿಸಿ, ನಿಮ್ಮ ಕಾರ್ ಡ್ರೈವರ್ಗೆ ಬರಲು ಹೇಳಿದೆ, ಅವರೇ ನೀವೇ ಕರೆದುಕೊಂಡು ಹೋಗಿ ಬಿಡಿಯಮ್ಮ ಎಂದು ಹೇಳಿಬಿಟ್ಟರು. ಆ ಸಮಯದಲ್ಲಿ ನಿಮ್ಮನ್ನು ಒಂಟಿಯಾಗಿ ರಸ್ತೆಯಲ್ಲಿ ಬಿಟ್ಟು ಬರಲು ಮನಸ್ಸಾಗದೆ ಇಲ್ಲಿ ಕರೆದುಕೊಂಡು ಬಂದೆ ಎಂದು ತಡಬಡಾಯಿಸುತ್ತಾ ಹೇಳಿ ಮುಗಿಸಿದಳು. ಥ್ಯಾಂಕ್ಸ್ ಯಾಮಿನಿ, ಯಾರೋ ಒಬ್ಬ ಕುಡುಕ ರಸ್ತೆಯಲ್ಲಿ ಕುಡಿದು ಬಿದ್ದಿದ್ದಾನೆ ಎಂದು ಹಾಗೆಯೇ ನಿರ್ಲಕ್ಷ್ಯದಿಂದ ಬಿಟ್ಟು ಹೋಗದೆ ಇಷ್ಟು ದೂರ ಸುರಕ್ಷಿತವಾಗಿ ಕರೆದುಕೊಂಡು ಬಂದಿದ್ದೀಯ, ತುಂಬ ಥ್ಯಾಂಕ್ಸ್ ಎಂದವನು ಸ್ವಲ್ಪ ಹಿಂಜರಿದು ಅವಳ ಹೊಟ್ಟೆಯ ಕಡೆ ನೋಡುತ್ತಾ, ಚೆಕಪ್ಗೆ ಹೋಗಿದ್ದೆ ಅಂದ್ಯಲ್ಲ, ಡಾಕ್ಟರ್ ಏನು ಹೇಳಿದ್ರು ಎಂದು ಕೇಳಿದನು. ತನ್ನ ಹೊಟ್ಟೆಯ ಮೇಲೆ ಮೃದುವಾಗಿ ಕೈಯಿಟ್ಟ ಯಾಮಿನಿ, ಮಗುವಿನ ಬೆಳವಣಿಗೆ ಚೆನ್ನಾಗಿದೆ, ಯಾವ ಸಮಸ್ಯೆಯೂ ಇಲ್ಲ ಎಂದಳು ಮಾತೃತ್ವದ ರೋಮಾಂಚನದೊಂದಿಗೆ. ಸರಿ ಎಂದವನು, ನಾನು ಹೊರಡುತ್ತೇನೆ, ನಿನಗೆ ತುಂಬ ತೊಂದರೆ ಕೊಟ್ಟುಬಿಟ್ಟೆ ಎಂದುಕೊಳ್ಳುತ್ತೇನೆ ಎನ್ನುತ್ತಾ ಮಂಚದಿಂದ ಎದ್ದು ನಿಂತನು. ಹಾಗೇನಿಲ್ಲ, ಇದ್ದಕ್ಕಿದ್ದಂತೆ ನಿಮ್ಮನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ಹಾಗೆಯೇ ಬಿಟ್ಟು ಬರಲು ಮನಸ್ಸಾಗದೆ ಕರೆದುಕೊಂಡು ಬಂದೆ, ಥ್ಯಾಂಕ್ಸ್ ಎಲ್ಲ ಹೇಳಬೇಡಿ ಎಂದಳು ಯಾಮಿನಿ ಸ್ವಲ್ಪ ಅಂತರ ಕಾಯ್ದುಕೊಳ್ಳುತ್ತಾ. ನಾನು ಹೊರಡುತ್ತೇನೆ ಎಂದು ವಿಷ್ಣು ಮತ್ತೆ ಹೇಳಲು ಅವನ ದಣಿದ ಮುಖವನ್ನು ಕಂಡವಳು, ಒಂದು 10 ನಿಮಿಷ ವೆಯ್ಟ್ ಮಾಡಿ, ನಾನು ಫ್ರೆಶ್ ಆಗಿ ಬಂದು ನಿಮಗೆ ಕಾಫಿ ತರುತ್ತೇನೆ, ನೀವು ಕಾಫಿ ಕುಡಿದು ಬಿಟ್ಟು ಹೊರಡಿ ಎಂದಳು ಯಾಮಿನಿ. ಓಕೆ ಎಂದು ಹೇಳಿಬಿಟ್ಟು ಮತ್ತೆ ಮಂಚದ ಮೇಲೆಯೇ ಕಾಲು ಚಾಚಿ ಕುಳಿತು ಮೊಬೈಲ್ ಫೋನ್ ನೋಡಿಕೊಳ್ಳುತ್ತಾ ಗೋಡೆಗೆ ಒರಗಿಕೊಂಡನು ವಿಷ್ಣು.
ಸ್ವಲ್ಪ ಹೊತ್ತಿನಲ್ಲಿ ರೆಸ್ಟ್ ರೂಮ್ಗೆ ಹೋಗಿ ಬಂದ ಯಾಮಿನಿ ತನ್ನ ಹರಡಿದ್ದ ಕೂದಲುಗಳನ್ನು ಹಂತವಾಗಿ ತುರುಬು ಕಟ್ಟಿಕೊಂಡು ಕೋಣೆಯಿಂದ ಹೊರಗೆ ಬರಲು ಅಲ್ಲಿ ಹಾಲಿನಲ್ಲಿ ಅವಳ ಅಪ್ಪ ಬೆಳಗಿನ ಪೇಪರ್ ಓದುತ್ತಿದ್ದರು. ಅಪ್ಪ, ಯಾವಾಗ ಬಂದ್ರಿ? ರಾತ್ರಿ ತುಂಬ ಲೇಟಾಗಿ ಬಂದಿದ್ದೀರಾ ಅನ್ನಿಸುತ್ತೆ ಎಂದು ಬಹಳ ದಿನಗಳ ನಂತರ ಯಾಮಿನಿ ತನ್ನ ಚಿಂತೆಯನ್ನು ಮರೆಮಾಚಿ ಲವಲವಿಕೆಯಿಂದ ಮಾತನಾಡಿದಳು. ಹೌದಮ್ಮ, ರಾತ್ರಿಯೆಲ್ಲ ಸ್ವಲ್ಪ ಆಫೀಸ್ ಕೆಲಸ ಹೆಚ್ಚಾಗಿತ್ತು. ಅದಕ್ಕೆ ಬರುವಾಗ 3 ಗಂಟೆಯಾಗಿ ಬಿಟ್ಟಿತು. ಸರಿ, ಅಳಿಯನ ಕಾರ್ ನಮ್ಮ ಮನೆಯಲ್ಲಿ ನಿಂತಿದೆ. ಅವರು ಯಾವಾಗ ಬಂದರು ಎಂದು ಗೊಂದಲದಿಂದ ಕೇಳಲು, ಅಪ್ಪ ಬಂದು ಅದು ಎಂದು ಸತ್ಯವನ್ನ ಹೇಳಲಾಗದೆ ಅವಳು ಹಿಂಜರಿದಳು. ಅಮ್ಮ ಹೇಳಿದಳು ಕಣಮ್ಮ, ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರಮ್ಮ ಎಂದು ಮಾತ್ರ ಎಚ್ಚರಿಸಿದವರು ಯಾಮಿನಿಯ ಮುಖದಲ್ಲಾದ ಬದಲಾವಣೆಯನ್ನು ಕಂಡು ಮಾತು ಬದಲಾಯಿಸಿದರು. ಹಾಸ್ಪಿಟಲ್ಗೆ ಹೋಗಿದೆಯಲ್ಲ, ಡಾಕ್ಟರ್ ಏನು ಹೇಳಿದ್ರು ಎಂದು ಮಗಳನ್ನು ಕೇಳಿದರು. ಮಗು ಚೆನ್ನಾಗಿದೆ ಅಪ್ಪ, ನನಗೇನೋ ರಕ್ತದಲ್ಲಿ ಸ್ವಲ್ಪ ಹಿಮೋಗ್ಲೋಬಿನ್ ಕಡಿಮೆ ಇದೆ ಎಂದು ಹೇಳಿದರು. ಅದನ್ನು ಡಯಟ್ ಮೂಲಕ ಸರಿಪಡಿಸಿಕೊಳ್ಳುತ್ತೇನೆ ಅಪ್ಪ ಎಂದು ತನ್ನ ಅಪ್ಪನಿಗೆ ಹೇಳಿ ಅಡುಗೆ ಮನೆಗೆ ಹೋದಳು ಯಾಮಿನಿ. ವಿಷ್ಣುವಿಗೆ ಕಾಫಿ ಕೊಡಲು ಅವಳಿಗೆ ಮನಸ್ಸಾಗಲಿಲ್ಲ. ರಾತ್ರಿಯೆಲ್ಲ ಮಿತಿ ಮೀರಿ ಮದ್ಯಪಾನ ಮಾಡಿದ್ದರ ಪರಿಣಾಮವಾಗಿ ಅವನು ಈಗ ವಿಪರೀತ ತಲೆನೋವಿನಿಂದ ಒದ್ದಾಡುತ್ತಿರುತ್ತಾನೆ ಎಂಬುದನ್ನು ಅವಳ ಮನಸ್ಸು ಅರಿಯಿತು. ಆದ್ದರಿಂದ ಶುಂಠಿಯನ್ನು ಚೆನ್ನಾಗಿ ಜಜ್ಜಿ ಹಾಕಿ 2 ಏಲಕ್ಕಿಯನ್ನು ಪುಡಿ ಮಾಡಿ ಹಾಕಿ ಇಡೀ ಮನೆ ಘಮಘಮಿಸುವಂತೆ ಸ್ಟ್ರಾಂಗ್ ಆಗಿ ಏಲಕ್ಕಿ ಶುಂಠಿ ಟೀ ಮಾಡಿದಳು ಯಾಮಿನಿ. ಏನೇ, ಪಕ್ಕದಲ್ಲೇ ಫ್ಲಾಸ್ಕ್ನಲ್ಲಿ ಕಾಫಿ ಮಾಡಿಟ್ಟಿದ್ದೀನಲ್ಲ, ಅದನ್ನೇ ತೆಗೆದುಕೊಂಡು ಹೋಗಬಹುದಿತ್ತಲ್ಲವೇ? ಹೀಗ್ಯಾಕೆ ಹೊಸದಾಗಿ ಟೀ ಮಾಡಿಕೊಳ್ತಾ ಇದೀಯಾ ಎಂದು ತಿಲಕ ತನ್ನ ಕೋಪವನ್ನು ಖಾರವಾಗಿ ಹೊರಹಾಕಿದರು. ಅದು ಬಂದು ಅಮ್ಮ, ಅವರು ರಾತ್ರಿಯೆಲ್ಲ ಡ್ರಿಂಕ್ಸ್ ಮಾಡಿಬಿಟ್ಟು ಮಲಗಿದ್ದರು. ಅದಕ್ಕೆ ಈಗ ಖಂಡಿತ ತಲೆನೋವು ಇರುತ್ತೆ. ಶುಂಠಿ ಟೀ ಕುಡಿದರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ, ಅದಕ್ಕಾಗಿಯೇ ಎಂದಳು ಯಾಮಿನಿ ಪ್ರೀತಿ ಮತ್ತು ಕಾಳಜಿಯಿಂದ ಟೀ ಸೋಸುತ್ತಾ. ನೋಡಿ ನೋಡಿ ಕಾಳಜಿ ಮಾಡು. ಇನ್ನು ಸ್ವಲ್ಪ ದಿನದಲ್ಲಿ ಯಾವಳಿಗೋ ಗಂಡನಾಗಲು ಹೊರಟಿರುವವನಿಗೆ ಇಷ್ಟೊಂದು ಕಾಳಜಿ ಬೇಕಾ ಎಂದು ತಿಲಕ ತನ್ನ ಮನಸ್ಸಿನ ಅಸಮಾಧಾನವನ್ನು ಹೊರಹಾಕಿದರು. ಅಮ್ಮ, ದಯವಿಟ್ಟು ಅವರು ಹೊರಡುವವರೆಗೂ ಸುಮ್ಮನಿರಮ್ಮ ಎಂದು ಬೇಡಿಕೊಳ್ಳುವಂತೆ ಹೇಳಿಬಿಟ್ಟು 2 ಲೋಟಗಳಲ್ಲಿ ಬಿಸಿ ಟೀ ತೆಗೆದುಕೊಂಡು ವಿಷ್ಣುವಿನ ಕೋಣೆಯೊಳಗೆ ಹೋದಳು ಯಾಮಿನಿ. ತಗೊಳ್ಳಿ ಎಂದು 1 ಲೋಟವನ್ನು ಅವನಿಗೆ ಕೊಟ್ಟುಬಿಟ್ಟು ಅಲ್ಲಿದ್ದ ಪ್ಲಾಸ್ಟಿಕ್ ಕುರ್ಚಿಯ ಮೇಲೆ ಕುಳಿತು ಅವಳು ಟೀ ಕುಡಿಯಲು ಶುರು ಮಾಡಿದಳು. ಟೀ 1 ಗುಟುಕು ಕುಡಿದು ವಿಷ್ಣುಪ್ರಸಾದ್ ಆ ರುಚಿಗೆ ಅವನ ತಲೆನೋವು ಸ್ವಲ್ಪ ಕಡಿಮೆಯಾದಂತೆ ಅನ್ನಿಸಲು, ಏನು ಯಾಮಿನಿ, ಶುಂಠಿ ಟೀಯಾ ಎಂದು ಆಶ್ಚರ್ಯದಿಂದ ಕೇಳಿದನು. ನಿಮಗೆ ತಲೆನೋವು ಇರುತ್ತಲ್ಲ, ಕುಡಿದರೆ ಸ್ವಲ್ಪ ಹಿತವಾಗಿರುತ್ತೆ ಅಂತ ಮಾಡಿದೆ ಎಂದಳು ಯಾಮಿನಿ ಅವನ ಮುಖ ನೋಡಲು ಧೈರ್ಯವಿಲ್ಲದೆ. ಥ್ಯಾಂಕ್ಸ್ ಎಂದು ಹೇಳಿ ಟೀ ಕುಡಿದು ಮುಗಿಸಿದವನು, ಓಕೆ, ನಾನು ಹೊರಡುತ್ತೇನೆ ಎಂದು ಹೇಳಿ ಎದ್ದು ಕೋಣೆಯಿಂದ ಹೊರಬಂದವನು ಹಾಲಿನಲ್ಲಿ ಕುಳಿತಿದ್ದ ಅವನ ಮಾವ ಮತ್ತೆ ಅತ್ತೆ ಅವನೊಂದಿಗೆ ಏನು ಮಾತನಾಡುವುದು ಎಂದು ತಿಳಿಯದೆ ಮೌನವಾಗಿ ನೋಡುತ್ತಿದ್ದರು. ಅಪರಾಧಿ ಮನೋಭಾವದಿಂದ ವಿಷ್ಣುಪ್ರಸಾದ್ ಅವರೊಂದಿಗೆ ಏನೂ ಮಾತನಾಡಲಿಲ್ಲ. ವೇಗವಾಗಿ ಮನೆಯಿಂದ ಹೊರಬಂದವನು ತನ್ನ ಕಾರನ್ನು ತೆಗೆದುಕೊಂಡು ಅಲ್ಲಿಂದ ಬಿರುಗಾಳಿಯಂತೆ ಹೊರಟು ಹೋದನು. ಮತ್ತೊಂದೆಡೆ ಬೆಳಿಗ್ಗೆ 8 ಗಂಟೆ. ಸ್ನಾನ ಮುಗಿಸಿ ಅವನಿಗಾಗಿ ಅಥರ್ವ ಅಚ್ಚುಕಟ್ಟಾಗಿ ಎತ್ತಿಟ್ಟಿದ್ದ ಹೊಸ ಬಟ್ಟೆಗಳನ್ನು ಧರಿಸಿದನು ವಿಕ್ರಮ್. ಅವನಿಗೆ ಇಷ್ಟವಾದಂತೆ ಸ್ಕೈ ಬ್ಲೂ ಶರ್ಟ್, ಬ್ಲ್ಯಾಕ್ ಪ್ಯಾಂಟ್, ಕಪ್ಪು ಬಣ್ಣದ ಲೆದರ್ ಶೂ ಧರಿಸಿ ಗಾಂಭೀರ್ಯದಿಂದ ಕಂಗೊಳಿಸುತ್ತಿದ್ದನು. ವಿದೇಶದಿಂದ ವಿಶೇಷವಾಗಿ ತರಿಸಲಾಗಿದ್ದ ಸುಗಂಧ ದ್ರವ್ಯವನ್ನು ಬಳಸಿದನು. ತನ್ನ ಶರ್ಟ್ ತೋಳನ್ನು ಮೊಣಕೈವರೆಗೆ ಸ್ಟೈಲ್ ಆಗಿ ಮಡಚಿಕೊಂಡು ಕೆಳಗೆ ಇಳಿದು ಬಂದನು. ಅಲ್ಲಿ ಹಾಲಿನಲ್ಲಿ ಯಾಶಿಕಾ, ಅವಳ ಅಮ್ಮ ಅಪ್ಪ ಎಲ್ಲರೂ ಇದ್ದರು. ಅವಳ ಅಕ್ಕ ತುಳಸಿ ಮತ್ತು ಗಂಡ ಸಂತೋಷ್ ಆಗಲೇ ತಮ್ಮ ಸ್ವಂತ ಮನೆಗೆ ಹೋಗಿದ್ದರಿಂದ ಇವತ್ತು ವಿಕ್ರಮ್ನ ಹುಟ್ಟುಹಬ್ಬ ಎಂಬ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದರು. ಹಾಯ್ ವಿಕ್ರಮ್, ಹ್ಯಾಪಿ ಬರ್ಡೇ ಟು ಯು ಎಂದು ಕೈಕುಲುಕಿ ಪ್ರೀತಿಯಿಂದ ಅಪ್ಪಿಕೊಂಡು ಶುಭ ಕೋರಿದನು ಸಂತೋಷ್. ತುಳಸಿ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮ ಎಂದು ಹಾರೈಸಿದಳು. ಆಗಲೇ ಯಾಶಿಕಾಳ ಅಪ್ಪ ಅಮ್ಮ ಮತ್ತು ಯಾಶಿಕಾ ಹೀಗೆ ಎಲ್ಲರೂ ಹುಟ್ಟುಹಬ್ಬದ ಶುಭಾಶಯ ತಿಳಿಸಲು ಅವನು ಒಂದು ಸಣ್ಣ ತಲೆದೂಗುವಿಕೆಯೊಂದಿಗೆ ಅದನ್ನು ಸ್ವೀಕರಿಸಿ ತನ್ನ ಅಣ್ಣ ಅಥರ್ವನ ಹತ್ತಿರ ಬಂದು ನಿಂತನು.
ಆಗ ಅಥರ್ವ ಅವನ ಕೈ ಹಿಡಿದು ಎಂದಿನಂತೆ ತನ್ನ ತಾಯಿಯ ಬಳಿ ಆಶೀರ್ವಾದ ಪಡೆಯಲು ತನ್ನ ತಮ್ಮನನ್ನು ಕರೆದುಕೊಂಡು ಹೋದನು. ಕೋಣೆಯ ಬಾಗಿಲು ತೆರೆಯುವಾಗಲೇ ಇವರಿಬ್ಬರಿಗೂ ಒಂದು ರೀತಿಯ ಹಿಂಜರಿಕೆ ಉಂಟಾಯಿತು. ಮದುವೆಗೆ ಮುಂಚೆ ಇರದಿದ್ದ ಒಂದು ಅಪರಾಧಿ ಮನೋಭಾವ ಮತ್ತು ಹಿಂಜರಿಕೆ ಈಗ ಇವರ ಮನಸ್ಸಿನಲ್ಲಿ ಮನೆ ಮಾಡಿತ್ತು. ಅಮ್ಮ ಏನು ಹೇಳ್ತಾರೋ ಎಂಬ ತವಕದಿಂದಲೇ ಇಬ್ಬರು ಒಳಗೆ ಹೋದರು. ಶಿವಶಂಕರಿ ಅಮ್ಮ ಹಾಸಿಗೆಯ ಮೇಲೆ ಮಲಗಿದ್ದರು. ಇಬ್ಬರು ಒಳಗೆ ಹೋದ ತಕ್ಷಣ ಏನು ಅಣ್ಣ ತಮ್ಮ ಇಬ್ಬರಿಗೂ ಅಮ್ಮ ಇಲ್ಲಿದ್ದಾಳೆ ಎಂಬ ನೆನಪಿದೆಯಾ ಎಂದು ವಾತ್ಸಲ್ಯದಿಂದಲೂ ಮತ್ತು ಹಂಬಲದಿಂದಲೂ ಕೇಳಿದರು. ಅಮ್ಮ, ಐ ಆಮ್ ಸಾರಿ, ನಾನು ಮತ್ತು ನಕ್ಷತ್ರ ಊರಿನಿಂದ ಹೊರಗೆ ಹೋಗಿದ್ದೆವು, ಇವತ್ತು ಬೆಳಿಗ್ಗೆ ತಾನೇ ಬಂದ್ವಿ ಎಂದು ಅಥರ್ವ ಸಮಾಧಾನ ಹೇಳಲು, ಅದೇ ಕಣೋ, ಮೊದಲೆಲ್ಲ ನನ್ನನ್ನು ನೋಡದೆ ಒಂದು ದಿನ ಕೂಡ ಇರುತ್ತಿರಲಿಲ್ಲ. ಆದರೆ ಈಗ ನೀನು ಹೊರಗಡೆ ಹೋದರೂ ಒಮ್ಮೆಯೂ ಫೋನ್ ಮಾಡಿ ನನ್ನ ಜೊತೆ ಮಾತನಾಡುವುದಿಲ್ಲ ಎಂದರು ತಾಯಿಯ ಅಳಲಿನೊಂದಿಗೆ. ಅಮ್ಮ, ಅದು ಬಂದು ಎಂದು ಅಥರ್ವ ಹಿಂಜರಿಯಲು, ಸರಿ ಪರವಾಗಿಲ್ಲ ಎಂದವರು, ಇಲ್ಲಿ ಬಾ ವಿಕ್ರಮ್ ಎಂದು ತನ್ನ ಕೈ ಚಾಚಿದರು. ವಿಕ್ರಮ್ ಆತುರದಿಂದ ಅಮ್ಮನ ಹತ್ತಿರ ಹೋದನು. ಇವತ್ತು ನಿನ್ನ ಹುಟ್ಟುಹಬ್ಬ ಕಣೋ, ಜೀವನದಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ನೀನು ಸಂತೋಷವಾಗಿರಬೇಕು ಎಂದು ಹಣೆಯ ಮೇಲೆ ಮುದ್ದಿಟ್ಟು ಆಶೀರ್ವದಿಸಿದರು. ಕ್ಷಮಿಸಿ ಬಿಡಮ್ಮ ಎಂದು ತನ್ನ ತಾಯಿಯನ್ನು ಅಪ್ಪಿಕೊಂಡು ಕಣ್ಣೀರು ಸುರಿಸುತ್ತಾ ಹತ್ತನು ವಿಕ್ರಮ್. ಲೇ ಕಂದ, ಹುಟ್ಟುಹಬ್ಬದ ದಿನ ಯಾಕೆ ಹೀಗೆ ಅಳ್ತಾ ಇದ್ದೀಯಾ? ಅಳಬೇಡ. ಹೆತ್ತ ಮಕ್ಕಳ ಮೇಲೆ ತಾಯಿಗೆ ಎಷ್ಟೇ ಕೋಪವಿದ್ದರೂ ನೀವು ಚೆನ್ನಾಗಿರಬೇಕು ಅಂತಲೇ ಪ್ರತಿ ನಿಮಿಷವೂ ನಾನು ಯೋಚಿಸುತ್ತಿರುತ್ತೇನೆ ಎಂದವರು. ಅಥರ್ವನ ಕಡೆ ತಿರುಗಿ, ಅಥರ್ವ, ಆ ಹುಡುಗಿಯ ಮನೆಯಲ್ಲಿ ಏನಂತ ಮಾತನಾಡಿ ಸಮಸ್ಯೆಗಳನ್ನೆಲ್ಲ ಸರಿ ಮಾಡು. ಮದುವೆಯಾಗಿದ್ದರೂ ವಿಕ್ರಮ್ ಹೆಂಡತಿಯಿಂದ ದೂರವಾಗಿ ಒಂಟಿಯಾಗಿರುವುದು ನನಗೇನೋ ಸರಿ ಅನ್ನಿಸುತ್ತಿಲ್ಲ. ಆಮೇಲೆ ಇವತ್ತು ಸಾಯಂಕಾಲ ಕುಟುಂಬದವರೆಲ್ಲರೂ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಯಾಕೋ ಮನಸ್ಸೆಲ್ಲ ಒಂಥರ ಆತಂಕವಾಗಿದೆ ಎಂದರು. ಸರಿ ಅಮ್ಮ, ಖಂಡಿತ ಹೋಗೋಣ ಎಂದು ಇಬ್ಬರು ಗಂಡು ಮಕ್ಕಳು ತಮ್ಮ ತಾಯಿಗೆ ಭರವಸೆ ನೀಡಿದರು. ಸರಿ ಕಣ್ರು, ನೀವು ಹೋಗಿ ಊಟ ಮಾಡಿ ಆಫೀಸ್ಗೆ ಹೋಗಿ ಎಂದು ತಾಯಿ ಕಳುಹಿಸಲು ಇಬ್ಬರು ಹೊರಗೆ ಹೋದರು. ಸ್ವಲ್ಪ ಹೊತ್ತಿನಲ್ಲಿ ನಕ್ಷತ್ರ, ಅಥರ್ವ, ವಿಕ್ರಮ್ ಮೂವರು ಊಟ ಮಾಡಿ ಹೊರಗೆ ಬಂದರು. ಕಾರಿನ ಹತ್ತಿರ ಹೋಗುವಾಗ ಅಥರ್ವ ವಿಕ್ರಮ್ನನ್ನು ನೋಡಿ, ಇವತ್ತು ನಿನಗೆ ಫುಲ್ ಡೇ ಲೀವ್, ನಿನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡು ಎಂದು ತುಂಟ ನಗುವಿನೊಂದಿಗೆ ಹೇಳಿದನು. ಜೊತೆಗೆ ನಕ್ಷತ್ರಳನ್ನು ನೋಡಿ, ನಕ್ಷತ್ರ, ನಾವು ಆಫೀಸ್ಗೆ ಹೋಗಿ ಎಂಜಾಯ್ ಮಾಡೋಣ ಎಂದು ಕಣ್ಣು ಮಿಟುಕಿಸಿ ಹೇಳಿದವನು ಕಾರು ಹತ್ತಿದನು. ಆಲ್ವಿನ್ ಕಾರು ಸ್ಟಾರ್ಟ್ ಮಾಡಲು ಅಥರ್ವ ಮತ್ತು ನಕ್ಷತ್ರ ಇಬ್ಬರು ಹಿಂದಿನ ಸೀಟಿನಲ್ಲಿ ಕುಳಿತರು. ಕಾರು ಅಲ್ಲಿಂದ ಹೊರಟಿತು. ವಿಕ್ರಮ್ ತನ್ನ ತಲೆಗೆ ಕೈ ಹಚ್ಚಿಕೊಂಡನು. ಅವಳನ್ನು ಹೋಗಿ ನೋಡುವುದಾ? ನಿನ್ನೆ ಅವಳು ಆಡಿದ ಮಾತಿಗೆ ಈಗ ಹೋಗಿ ಅವಳನ್ನು ನೋಡಬೇಕಾ? ತುಂಬ ಕೀಳಾಗಿ ಅಂದುಕೊಂಡು ಬಿಡುತ್ತಾಳೆ, ಬೇಡ, ಅವಳೇ ಫೋನ್ ಮಾಡಲಿ ಎಂದು ಯೋಚಿಸಿದವನು ತನ್ನ ಬೈಕ್ ತೆಗೆದುಕೊಂಡು ತನ್ನ ಸ್ನೇಹಿತರನ್ನು ನೋಡೋಣ ಎಂದು ಹೊರಟನು. ಇದನ್ನು ಅಡಗಿದ್ದು ಗಮನಿಸುತ್ತಿದ್ದ ಯಾಶಿಕಾ ಮತ್ತು ಇವತ್ತು ವಿಕ್ರಮ್ನನ್ನು ಮಾತ್ರ ಒಂಟಿಯಾಗಿ ಬಿಡಲೇಬಾರದು, ಎಲ್ಲೆಲ್ಲಿಗೆ ಹೋಗ್ತಾನೆ ಅಂತ ಖಂಡಿತ ಫಾಲೋ ಮಾಡಬೇಕು, ಅವಕಾಶ ಸಿಕ್ಕಾಗ ಖಂಡಿತ ಬಳಸಿಕೊಳ್ಳಬೇಕು ಎಂಬ ತೀವ್ರ ಯೋಚನೆಯಲ್ಲಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಳು. ತನ್ನ ಕಾರಿನಲ್ಲಿ ಹೋದರೆ ವಿಕ್ರಮ್ ಕಂಡು ಹಿಡಿದು ಬಿಡುತ್ತಾನೆ ಎಂಬ ಕಾರಣಕ್ಕೆ ಮೊದಲೇ ತನ್ನ ಗೆಳತಿಯೊಬ್ಬಳಿಗೆ ಫೋನ್ ಮಾಡಿ ಬೀದಿಯ ತುದಿಯಲ್ಲಿ ಸ್ಕೂಟಿ ನಿಲ್ಲಿಸಲು ಹೇಳಿದ್ದಳು. ಅಲ್ಲಿಗೆ ಹೋಗಿ ಅವಳಿಂದ ಸ್ಕೂಟಿ ತೆಗೆದುಕೊಂಡು ವಿಕ್ರಮ್ನನ್ನು ಹಿಂಬಾಲಿಸಲು ಶುರು ಮಾಡಿದಳು ಯಾಶಿಕಾ. ಈ ಕಥೆ ಇನ್ನು ಮುಂದುವರಿಯುವುದು.